ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಈಗ ಗುಂಡಿಗಳ ನಗರಿಯಾಗಿ ಮಾರ್ಪಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಹುಬ್ಬಳ್ಳಿಯಲ್ಲಿರುವಂತಹ ಗುಂಡಿಗಳು. ಅದರಲ್ಲೂ ಚೆನ್ನಮ್ಮ ವೃತ್ತದಲ್ಲಿ ಏನಾದರೂ ಒಂದು ಗಾಡಿ ಬೈಕ್ ತೆಗೆದುಕೊಂಡು ಹೋಗ್ಬೇಕಂದ್ರೆ ಒಂದು ಗುಂಡಿಗೆ ಬೇಕನ್ನೋ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಮತ್ತು ಫ್ಲೈಓವರ್ ಕಾರಣಕ್ಕಾಗಿ ಇದು ರಸ್ತೆ ರಿಪೇರಿನೂ ಆಗ್ತಾಯಿಲ್ಲ, ಮತ್ತೊಂದು ಕಡೆ ಫ್ಲೈಓವರ್ ಕಾಮಗಾರಿನೂ ಮುಗಿತಾ ಇಲ್ಲ. ಹೀಗಾಗಿ ಜನ ನಿತ್ಯ ನರಕ ಅನುಭವಿಸುವಂತಾಗಿದೆ. ಅದರಲ್ಲೂ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಮತ್ತು ಫ್ಲೈಓವರ್ಗೆ ಒಂದು ಜನ ಯಾಕೆ ಹಿಡಿಶಾಪ್ ಆಗ್ತಾಯಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಏನು ಫ್ಲೈಓವರ್ ಕಾಮಗಾರಿ ಕೈಗೊಳ್ಳಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದಕ್ಕೆ ಅನುದಾನ 300 ಕೋಟಿ ರೂಪಾಯಿ, ಸುಮಾರು 300 ಕೋಟಿ ರೂಪಾಯಿ ಅನುದಾನ ಒದಗಿಸಿಕೊಟ್ಟಿದೆ. ಇನ್ನು ಲೋಕೋಪಯೋಗಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಮತ್ತು ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಮೂರೂ ಸೇರಿ ಈ ಒಂದು ಕಾಮಗಾರಿನ ಒಂದೇನು ನಡೆಸ್ತಾ ಇದ್ದಾವೆ. ಈಗೇನು ಗುತ್ತಿಗೆದಾರ ಕಾಮಗಾರಿ ತೆಗೆದುಕೊಂಡಂತಹ ಗುತ್ತಿಗೆದಾರ ಒಂದು ಮಂದಗತಿಯಲ್ಲಿ ಒಂದು ಕಾಮಗಾರಿ ನಡೆಸ್ತಾ ಇರೋದ್ರಿಂದಾಗಿ ಇದು 3 ವರ್ಷ ಆದರೂ ಸಹ ಮುಗಿದಿಲ್ಲ. ಈಗ ಡಿಸೆಂಬರ್ ಡೆಡ್ಲೈನ್ ಕೊಡಲಾಗಿದೆ. ಡಿಸೆಂಬರ್ ಒಳಗಾಗಿಯೇ ಈ ಒಂದು ಡಿಸೆಂಬರ್ ಅಂತ್ಯಕ್ಕೆ ಈ ಒಂದು ಕಾಮಗಾರಿ ಪೂರ್ಣಗೊಳಿಸ್ಬೇಕನ್ನೋ ಒಂದು ಸೂಚನೆ ನೀಡಲಾಗಿದೆ. ಆ ಸೂಚನೆ ಹೊರತಾಗಿಯೂ ಸಹ ಈಗೇನು ಅಲ್ಲಿ ನಡೀತಿರುವಂಥ ಕಾಮಗಾರಿ ಲೆಕ್ಕ ನೋಡಿದ್ರೆ ಡಿಸೆಂಬರ್ಗೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಹೀಗಿರಬೇಕಾದ್ರೆ ಅಲ್ಲಿ ಜನರಿಗೆ ನಿತ್ಯ ನರಕ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲೇನು ಫ್ಲೈಓವರ್ ಎಲ್ಲೆಲ್ಲಿ ನಡೀತಾ ಇದೆ, ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮ ವೃತ್ತದಲ್ಲಿ ಏನು ಕಾಮಗಾರಿ ನಡೀತಾ ಇದೆ, ಅಲ್ಲಿ ಏನು ಗುಂಡಿಗಳು ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದೆ. ಮೊಣಕಾಲು ಎತ್ತರದ ಗುಂಡಿಗಳು ಬಿದ್ದಿರೋದ್ರಿಂದಾಗಿ ಜನ ಅಡ್ಡಾಡಲಿಕ್ಕೆ ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಕಾಮಗಾರಿನೂ ಪೂರ್ಣಗೊಳ್ತಾ ಇಲ್ಲ, ಮತ್ತೊಂದು ಕಡೆ ಏನು ಆ ಗುಂಡಿಗಳು ಮುಚ್ಚುವಂತಹ ಕೆಲಸನೂ ನಡೀತಾ ಇಲ್ಲ. ಹೀಗಾಗಿ ಜನ ಒಂದು ಕಾಮಗಾರಿಗೆ ಫ್ಲೈಓವರ್ ಕಾಮಗಾರಿಗೆ ಹಿಡಿ ಶಾಪ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ವರ್ಷದಿಂದ ವರ್ಷಕ್ಕೆ ಇದು ಹಂಗೆ ಮುಂದೆ ಹೋಗ್ತಾನೇ ಇದೆ. ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ. ಮತ್ತು ಮಳೆಗಾಲದಲ್ಲಿ ಏನು ಜನ ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ಯಾರೂ ಸಹ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪ ಜನತೆಯದ್ದಾಗಿದೆ. ಮತ್ತೇನು ಈಗ ಈದ್ಗಾ ಮೈದಾನದ ಪಕ್ಕದ ರಸ್ತೆ ಇರ್ಬೋದು, ಮತ್ತೇನು ವಿಶೇಷವಾಗಿ ಚೆನ್ನಮ್ಮ ವೃತ್ತ ಏನು ವರ್ತುಲಾಕಾರದಲ್ಲಿದೆ, ಅಲ್ಲಿ ಏನು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಮಳೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಏನು ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ರಾಡಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಜೊತೆಗೆ ದೊಡ್ಡ ಗಾತ್ರದ ಗುಂಡಿಗಳು ಅಲ್ಲಿರೋದ್ರಿಂದಾಗಿ ತಗ್ಗು ದಿಣ್ಣೆ ಯಾವುದೂ ಸಹ ಗೊತ್ತಾಗಲಾರ್ದೇ ವಾಹನ ಸವಾರರು ಬೀಳೋದು, ಏಳೋದು ಮತ್ತು ಗಾಯಗೊಳ್ಳೋದು ಸಹಜ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಇನ್ನೊಂದು ಏನಂದರೆ ಇಲ್ಲಿ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದಕ್ಕೆ ಏನು ಅಧಿಕಾರಿಗಳ ಮತ್ತು ಏನು ಇಲಾಖೆಗಳ ನಡುವಿನ ಸಮನ್ವಯ ಕೊರತೆನೂ ಮುಖ್ಯ ಕಾರಣ ಅಂತ ಹೇಳ್ಬೋದು. ಏನು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ಳೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದಾಗಿ ಇದು ಕಾಮಗಾರಿ ಕಾಲಮಿತಿಯಲ್ಲಿ ಪೂರ್ಣಗೊಳ್ತಾ ಇಲ್ಲ. ಇನ್ನು ಸ್ಥಳೀಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಭೇಟಿ ಕೊಟ್ಟು ಏನು ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರೂ ಸಹ ಇದು ನಿರೀಕ್ಷಿತ ಫಲ ಕೊಡ್ತಾ ಇಲ್ಲ. ಹೀಗಾಗಿ ಏನು ಆ ತಗ್ಗುಗುಂಡಿನಲ್ಲೇ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಜನರದ್ದಾಗಿದೆ. ಹೀಗಾಗಿ ಏನು ಒಂದು ಕಾಲಕ್ಕೆ ಇಲ್ಲಿ ಇದೇ ಒಂದು ಚೆನ್ನಮ್ಮ ವೃತ್ತದಲ್ಲಿನೇ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಒಂದು ಹಾಡನ್ನು ಹಾಡಿದರು. ಆದರೆ ಈಗ ಹುಬ್ಬಳ್ಳಿಯಾಗ ಯಾಕೆ ಹುಟ್ಟಿವಿ ಅನ್ನೋ ಒಂದು ಪರಿಸ್ಥಿತಿ ಈ ಒಂದು ಚೆನ್ನಮ್ಮ ವೃತ್ತನ ನೋಡೋಂಥ ಜನ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಹೃದಯ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಸುಮಾರು 2021ರಿಂದ 5 ವರ್ಷಗಳ ಮೇಲ್ಸೇತುವೆ ಕಾಮಗಾರಿ ಮತ್ತು ರಸ್ತೆ ಕಾಮಗಾರಿ BRTC ಕಾಮಗಾರಿಯನ್ನು ನೂರಾರು ಕೋಟಿಯನ್ನು ಖರ್ಚು ಮಾಡಿ BRTCಯನ್ನು ತಂದರು ಹುಬ್ಳಿ BRTCಯನ್ನು ಹಾಳುಗೆಡದು ಹತ್ತಿ ಬಿತ್ತಿ ಕಿತ್ತೊಗೆದು ಬಿಟ್ಟರು. ಮೇಲ್ಸೇತುವೆ ಕಾಮಗಾರಿ ಬಂದಿದೆ. ಮೇಲ್ಸೇತುವೆ ಕಾಮಗಾರಿಯಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಇವತ್ತು ಬೇರೆ ಬೇರೆ ಊರುಗಳಿಂದ ಹುಬ್ಬಳ್ಳಿ ನಗರಕ್ಕೆ ವ್ಯಾಪಾರ ವಹಿವಾಟಿಗೆ ಬರ್ತಾ ಇಲ್ಲ. ಆಟೋ ರಿಕ್ಷಾಗಳು ದಿನಕ್ಕೊಂದು ಪಲ್ಟಿ ಆಗ್ತಿದ್ದಾವೆ, 2 ವೀಲರ್ದವ್ರು ಬೀಳ್ತಿದ್ದಾರೆ. ಇವತ್ತು ಬಸ್ಗಳು ಎಲ್ಲಿ ಬೇಕಾದಲ್ಲಿ ಗಾಡಿಗಳಿಗೆ ಗುತ್ತಾ ಇದ್ದಾವೆ. ಈ ಥರ ಆದರೆ ಹುಬ್ಬಳ್ಳಿ ನಗರದಲ್ಲಿ ಯಾವುದೇ ರೀತಿ ಸುಧಾರಣೆ ಇಲ್ಲ. ಯಾಕಂದರೆ ಅನೇಕ ಜನ ಇವತ್ತು ಆಕ್ಸಿಡೆಂಟ್ಗಳಿಗೊಂದು KMC ಸೇರಿದ್ದಾರೆ. ಪೊಲೀಸ್ ಇಲಾಖೆದವರು ಬಾರ್ ಬಿದ್ದ ಪೊಲೀಸರು ಸತ್ತಿದ್ದಾರೆ, ಸಾರ್ವಜನಿಕರು ಸತ್ತಿದ್ದಾರೆ. ಇನ್ನು ಹುಬ್ಬಳ್ಳಿ ನಗರದಲ್ಲಿ ಈ ತೆಗ್ಗು ಗುಂಡಿಗಳು ಎಷ್ಟೇ ಸರ ನಾವು ಮಹಾನಗರ ಪಾಲಿಕೆ, ಸರ್ಕಾರ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಇವತ್ತು ವಿದ್ಯಾರ್ಥಿಗಳು, ಬಡತನ ಕುಟುಂಬದಲ್ಲಿರುವಂಥ ವಿದ್ಯಾರ್ಥಿಗಳು ಸೈಕಲ್ ತಗೊಂಡು ಶಾಲೆಗೆ ಹೋದರೆ ಬಿದ್ದು ಕೈಕಾಲು ಮುರ್ಕೊಳ್ಳುವಂಥ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿದೆ. ತಕ್ಷಣ ಸಂಬಂಧಪಟ್ಟ ಇಲಾಖೆ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಸ್ಮಾರ್ಟ್ ಅಧಿಕಾರಿಗಳು ತಕ್ಷಣ ಇದರ ಮೇಲೆ ಗಮನ ಹರಿಸಬೇಕು. ತಕ್ಷಣ ಈ ಮೇಲ್ಸೇತುವೆ ಕಾಮಗಾರಿ ಮುಗಿಸಬೇಕು, ರಸ್ತೆಗಳನ್ನು
ಕೂಡಲೇ ಡಾಂಬರೀಕರಣ ಸಿಸಿ ಒಂದು ಕಾಂಕ್ರೀಟ್ ರಸ್ತೆಗಳನ್ನ ಮಾಡಬೇಕು. ಜನರನ್ನ ಚೀತು ಅನ್ನೋಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡು ಕಾಮಗಾರಿ ಮಾಡಬೇಕಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇವತ್ತು ಜನರು ಅಡ್ಡಾಡೋದು ಕಷ್ಟ ಆಗೈತಿ ಮತ್ತು ಸಾಕಷ್ಟು ವಾಹನಗಳು ಒಂದರ ಹಿಂದೆ ಒಂದು ನಿಲ್ಲುವಂಥ ಪರಿಸ್ಥಿತಿ ಆದ. ಇದಕ್ಕೆ ಕಾರಣ ಅಂತಂದರೆ ತೀವ್ರವಾಗಿ ಹದಗೆಟ್ಟಿರುವಂಥ ರಸ್ತೆಗಳು. ಇನ್ನು ಮಳೆ ಆರಂಭ ಆಗ್ತಾ ಇದೆ, ಇನ್ನೂ ಹೆಚ್ಚು ತಗ್ಗುಗುಂಡಿಗಳು ಬೀಳ್ಬಹುದು. ಆ ಕಾರಣಕ್ಕಾಗಿ ಇವತ್ತು ಮಹಾನಗರದ ವ್ಯಾಪ್ತಿಯೊಳಗೆ ಎಷ್ಟು ರಸ್ತೆಗಳು ಬರ್ತಾವ ಅವನು ತಾತ್ಕಾಲಿಕವಾಗಿ ಆ ತಗ್ಗುಗುಂಡಿಗಳನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆ ಮಾನ್ಯ ಜಿಲ್ಲಾಧಿಕಾರಿಗಳೇನಿದ್ದಾರೆ ಮತ್ತು ಉಸ್ತುವಾರಿ ಸಚಿವರಿಗೂ ನಾನು ಕಳಕಳಿಯ ವಿನಂತಿ ಮಾಡ್ಕೊಳ್ತೀನಿ ಸಾರ್ವಜನಿಕರ ಪರವಾಗಿ. ಆದಷ್ಟು ಸರಳವಾದಂಥ ಸಂಚಾರಕ್ಕೆ ಇವತ್ತು ತಗ್ಗುಗುಂಡಿಗಳನ್ನ ಮುಚ್ಚಿ ಒಂದು ಸುಸಜ್ಜಿತವಾದಂಥ ಸಂಚಾರ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡಲಿ ಅನ್ನುವಂಥ ಬೇಡಿಕೆಯನ್ನು ನಾನು ಸಾರ್ವಜನಿಕರ ಪರವಾಗಿ. ಮಳೆ ಬಂದರೆ ಕಾಲು ಹಚ್ಚಿದರೆ ಅಕಸ್ಮಾತಾಗಿ ದ್ವಿಚಕ್ರ ವಾಹನ ಸವಾರರು ಹೆಚ್ಚಾಗಿ ತಮ್ಮ ಕಾಲನ್ನು ತಳಗಡೆ ಹಚ್ಚಿದರೆ ಅವರು ಅನಾಹುತಕ್ಕೆ ಕಾರಣ ಆಗ್ತಾರೆ. ಅಂಥ ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿದೆ. ಚೆನ್ನಮುಹೂರ್ತದಲ್ಲಿ ಇವತ್ತು ಗುಂಡಿಗಳ ನಗರ ಹೆಸರುವಾಸಿಯಾಗಕ್ಕೆ ಏನು ಬಹುದಿನಗಳ ಕಾಲ ಉಳಿದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಈ ಫ್ಲೈಓವರ್ ಕಾಮಗಾರಿಯನ್ನು ತಂದು ನಮ್ಮ ವಾಹನ ಸವಾರಿ ಎಷ್ಟು ತೊಂದರೆ ಮಾಡ್ಯಾರಪ್ಪ ಅಂದ್ರೆ, ಮೊನ್ನೆ ಮಳೆಗಾಲದ ಬಂದಾಗ ಗುಂಡಿಯಲ್ಲಿ ನೀರಿತ್ತು ಒಬ್ರು ಹೆಣ್ಮಕ್ಳು ಸ್ಕೂಟಿ ಮೇಲೆ ಹೋಗ್ಬೇಕಾದ್ರೆ ಅವರಿಗೆ ಆ ನೀರಿನ ಅಂತ ಗೊತ್ತಾಗಲ್ದೆ ಬಿದ್ದು ಇವತ್ತು ನಾವೇ ಎಬ್ಸೋ ಉದಾಹರಣೆಗಳದಾವ. ಅಧಿಕಾರಿಗಳು ಲಭೋ ಚಾಲು ಮಾಡಿದ್ರು ಕೂಡ ನಿದ್ದಿಗಣಗದಾರ. ಈ ಮೂರೂ ಜನ ಜಿಲ್ಲಾಧಿಕಾರಿಗಳು, ಕಮಿಷನರು, ರಾಷ್ಟ್ರೀಯ ಹೆದ್ದಾರಿಗಳು ನೀವೇನಾದರೂ ತುರ್ತುಗತಿಯಲ್ಲಿ ಕಾಮಗಾರಿ ಮುಗಿಸಿ ಗುಂಡಿಗಳನ್ನು ಮುಚ್ಚಿ ಮುಕ್ತವಾಗಿ ನಮ್ಮ ರಸ್ತೆ ಕೊಡಲಿಲ್ಲ ಅಂದರೆ ಎಲ್ಲ ಶಾಸಕರು ಅಧಿಕಾರಿಗಳ ಮನೆ ಮುಂದೆ ಲಭೋ ಈ ಚಳವಳಿ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭನ ಎಚ್ಚರಿಕೆನ ಕೊಡ್ತೇನೆ. ಚೆನ್ನಮುಹೂರ್ತದಲ್ಲಿ ಮತ್ತು ಆಮೇಲೆ ಹೊಸೂರು ಸರ್ಕಲ್ದಲ್ಲಿ ಕೆಲವು ಕಡೆ ತಗ್ಗು ದಿಂಡಿಗಳು ದೊಡ್ಡ ದೊಡ್ಡವು ಆಗಿದ್ದಾವೆ. ಯಾರು ಡೆಲಿವರಿ ಪೇಷಂಟ್ ಹೋಗ್ತಾ ಇದ್ರೆ ಅವ್ರು ಹಾಸ್ಪಿಟ್ಲಿಗೆ ಹೋಗೋದೇ ಬೇಡ, ಅಲ್ಲೇ ಡೆಲಿವರಿ ಆಗಿಬಿಡ್ತಾವೆ, ನಾರ್ಮಲಾಗಿ ಆಗಿಬಿಡ್ತಾವೆ, ಸಿಜ್ರಿನೂ ಆಗಂಗಿಲ್ಲ. ಆ ರೀತಿ ಪರಿಸ್ಥಿತಿ. ಮತ್ತು ವಯಸ್ಸಾದವರು ಅಡ್ಡಾಡೋ ಸ್ಥಳನೇ ಇಲ್ಲ. ಟೋಟಲಿ ಫ್ಲೈಓವರ್ದವರು ಈ ರಸ್ತೆಗಳನ್ನ ಪೂರ ಹದಗೆಡಿಸಿದ್ದಾರೆ. ಈಗ ಎಲ್ಲ ಕಡೆ ಕರ್ನಾಟಕದಲ್ಲಿ ಅದೇ ಟಾಕ್ ಏನಂತೇಳಿ ಹುಬ್ಳಿಯೆಲ್ಲ ಹದಗೆಟ್ಟಿದೆ ಅಂತೇಳಿ ಪರಿಸ್ಥಿತಿ. ಈ ರೀತಿ ಅಧಿಕಾರಿಗಳ ಈ ಮಟ್ಟಿಗೆ ತಂದಿಟ್ಟಿದ್ದಾರೆ ಅಂತಂದರೆ ಹುಬ್ಳಿ ಧಾರವಾಡದಲ್ಲಿ ಭಾಳ ನಮ್ಮ ನಾಚಿಕೆ, ನಾವು ಇಳ್ಕೊಳ್ಳೋಕ್ಕೆ ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಆ ರೀತಿ ನಮ್ಮ ಹುಬ್ಳಿ ಧಾರವಾಡನ ಮಾಡಿದ್ದಾರೆ. ವಿಶೇಷವಾಗಿ ಹೊರಗಿನಿಂದ ಬರ್ತಿರುವಂತಹ ಏನು ವ್ಯಾಪಾರ ವಹಿವಾಟಿಗಾಗಿ ಬರುವಂಥ ಜನ ಹುಬ್ಬಳ್ಳಿಗೆ ಬರಲಿಕ್ಕೇ ಹಿಂದೇಟಾಗ್ತಾ ಇದ್ದಾರೆ. ಏನು ಇಲ್ಲಿ ಬಂದ ಕೂಡಲೇ ಒಂದು ತಗ್ಗುಗುಂಡಿಯಲ್ಲಿ ಅಡ್ಡಾಡಬೇಕಾದ ಪರಿಸ್ಥಿತಿ ಒಂದು ಕಡೆ ಆದರೆ, ಈ ಒಂದು ಏನು ಫ್ಲೈಓವರ್ ಕಾಮಗಾರಿ ಕಾರಣಕ್ಕಾಗಿ ಚೆನ್ನಮ್ಮ ವೃತ್ತದಲ್ಲಿ ಗಂಟೆಗಟ್ಟಲೆ ಕಾಯ್ದುಕೊಂಡು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಅಂದರೆ ಇದು ಚೆನ್ನಮ್ಮ ವೃತ್ತದಲ್ಲಿ ಏನು ರಸ್ತೆಗಳು ಒಂದು ಸ್ವಲ್ಪ ವ್ಯತ್ಯಯ ಆದರೆ ಸಾಕು, ಇಡೀ ಒಂದು ಅರ್ಧ ಹುಬ್ಬಳ್ಳಿ ಒಂದು ಟ್ರಾಫಿಕ್ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ನಿತ್ಯ ಟ್ರಾಫಿಕ್ ಕಿರಿಕಿರಿ ಅನುಭವಿಸ್ತಾರಂಥ ಜನ ಆ ಚೆನ್ನಮ್ಮ ವೃತ್ತದಲ್ಲಿ ಹೋಗ್ಲಿಕ್ಕೇ ಹಿಂದೇಟಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಈ ಒಂದು ಕಾಮಗಾರಿ ಏನು ವಿಳಂಬ ಗತಿಯಲ್ಲಿ ಸಾಗ್ತಾ ಇರೋದ್ರಿಂದಾಗಿ ಮತ್ತು ಅಲ್ಲಿ ತಗ್ಗುಗುಂಡಿಗಳ ಒಂದು ಪರಿಸ್ಥಿತಿ ಇರೋದರಿಂದಾಗಿ ಮತ್ತು ಏನು ಮಳೆ ಬಂದಲ್ಲಿ ರಾಡಿ ಈ ಉಳಿದ ಸಮಯದಲ್ಲಿ ಧೂಳಿನ ಒಂದು ವಾತಾವರಣ, ಹೀಗಾಗಿ ಯಾವ ಸಂದರ್ಭದಲ್ಲೂ ಸಹ ಅಲ್ಲಿ ಅಡ್ಡಾಡಲಿಕ್ಕೆ ಒಂದು ದೊಡ್ಡ ಸರ್ಕಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿ ಪೂರ್ಣಗೊಳಿಸ್ರಿ. ಆ ಕಾಮಗಾರಿ ಪೂರ್ಣಗೊಳ್ಳುವವರಿಗೆ ಆದ್ರೂ ಅಟ್ಲೀಸ್ಟ್ ಒಂದು ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿರಿ. ಈಗೇನು ತಗ್ಗುಗುಂಡಿಗಳಿದೆ, ಆ ತಗ್ಗುಗುಂಡಿಗಳು ಮುಚ್ಚುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡಬೇಕು. ಇಲ್ಲದೇ ಇದ್ದರೆ ಏನು ಬೀಳೋದು ಏಳೋದು, ಒಂದು ಏನು ಗಾಯಗೊಳ್ಳೋದು ಮತ್ತು ಯಾರಾದರೂ ಒಂದು ಜೀವ ಬಲಿ ಪಡಲಿಕ್ಕೆ ಆ ಒಂದು ರಸ್ತೆ ಎದುರು ನೋಡ್ತಾ ಇದೆ ಅನ್ನೋ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಯಾರಾದ್ರೂ ಬಲಿ ಪಡೆಯೋಕ್ಕಿಂತ ಮುಂಚೆನೇ ಅಲ್ಲಿ ಒಂದು ರಸ್ತೆಗಳು ಸುಧಾರಣೆ ಆಗಬೇಕು. ಏನು ಶಾಶ್ವತ ರಸ್ತೆ ಆಕ್ಕಿಂತ ಅಟ್ಲೀಸ್ಟ್ ವಿಳಂಬ ಆಗೋದಾದರೆ ತಾತ್ಕಾಲಿಕ ರಸ್ತೆನಾದರೂ ಮಾಡಬೇಕು. ತಗ್ಗುಗುಂಡಿ ಮುಚ್ಚುವಂಥ ಕೆಲಸ ಮಾಡೋದ್ರೊಂದಿಗೆ ಏನು ಇಲ್ಲಿ ಜನರಿಗೆ ಆಗ್ತಿರುವಂತಹ ಕಷ್ಟ ನಷ್ಟಗಳನ್ನ ಒಂದು ಏನು ಸರಿ ಮಾಡ್ಬೇಕನ್ನೋ ಒಂದು ಆಗ್ರಹ ಜನತೆಯದ್ದಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಮತ್ತು ರಸ್ತೆನಾದರೂ ದುರಸ್ತಿ ಮಾಡಂತೇಳಿ ಹೋರಾಟಗಳು ಮಾಡಿದ್ರು ಸಹ ಯಾವುದೇ ರೀತಿಯ ಒಂದು ನಿರೀಕ್ಷಿತ ಫಲ ಸಿಕ್ಕಿಲ್ಲ. ಹೀಗಾಗಿ ಈಗಲಾದ್ರೂ ಒಂದಷ್ಟು ಎಚ್ಚೆತ್ತು ಪಾಲಿಕೆ ಇರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಅಲ್ಲಿ ಏನು ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಮತ್ತಷ್ಟು ಉಗ್ರ ಹೋರಾಟ ಮಾಡ್ತು ಅಂತೇಳಿ ಸಂಘಟನೆಗಳು ಎಚ್ಚರಿಕೆ ಕೊಡ್ತಾ ಇದ್ದಾವೆ. ಅದೇನೇ ಇರಲಿ, ಈಗೇನು ಚೆನ್ನಮ್ಮ ವೃತ್ತದ ಒಂದು ಫ್ಲೈಓವರ್ ಕಾರಣಕ್ಕಾಗಿ ಚೆನ್ನಮ್ಮ ವೃತ್ತದ ಅಂದವೆಲ್ಲವೂ ಹೊರಟೋಗಿದೆ. ಅಟ್ಲೀಸ್ಟ್ ಅಡ್ಡಾಡಲಿಕ್ಕಾದರೂ ಒಂದು ಸುವ್ಯವಸ್ಥೆಯ ಒಂದು ವ್ಯವಸ್ಥಿತ ರಸ್ತೆ ಇರಲಿ ಅನ್ನೋ ಒಂದು ಆಗ್ರಹ ಜನತೆಯದ್ದಾಗಿದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.